4 ತಿಂಗಳಿಂದ ಬಂದಿದ್ದ ಶುದ್ಧ ಕುಡಿಯುವ ನೀರು ಘಟಕ ಇದುವರೆಗೆ ಪ್ರಾರಂಭಿಲ್ಲ. ಈಗ ಜೂನ್ ಪ್ರಾರಂಭ ಆದ್ರೂ ಕೂಡ ಇದುವರೆಗೆ ನೀರು ಸ್ಟಾರ್ಟ್ ಇಲ್ಲ ಆಗೈತಿ. ಅದಕ್ಕೋಸ್ಕರ ನಾವು ನೀರಿಗೋಸ್ಕರ ಅಲ್ಲಿ ಅಲಿದಾಡುವಂಗಾಗಿದೆ. ದಯವಿಟ್ಟು ಇದನ್ನ ಮಾಡಿಕೊಡ್ಬೇಕಂತ ಮೀಡಿಯಾ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಅಧಿಕಾರಿಗಳು ಹಿಂದೆ ಗಮನಕ್ಕೆ ತಗೊಂಡ್ಬಂದಿದ್ದೇನೆ. ಆದ್ರೆ ಇಲ್ಲಿ ಇದ್ದಂತ ಸ್ಥಳೀಯ ಮೆಂಬರ್ಗಳು ಕೂಡ ಇಲ್ಲೇ ತಿರುಗಾಡ್ತಾರ ಹೊರತಾಗಿ ಇದನ್ನು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೊರತು ಅದನ್ನೇನು ಪ್ರಾರಂಭ ಮಾಡ್ಬೇಕನ್ನೋ ವಿಚಾರ ಅವ್ರದಂತ ಇಲ್ಲ ಆಗೈತಿ. ಬಾಳ 4 ತಿಂಗಳಿಂದ ಬಂದಾಗೈತಿ. 4 ತಿಂಗಳು ಇನ್ನೂ ಜಾಸ್ತಿನೇ ಆಗೈತಿ. 4-5 ತಿಂಗಳ ಆಗ್ಲಿಕ್ಕೆ ಬಂತು. ಇದುವರೆಗೆ ಯಾವ್ದು ಸ್ಟಾರ್ಟ್ ಇಲ್ಲ. ಸೌ ನೀರ್ ಐತಿ ಇದು. ಇದನ್ನ ಬಿಟ್ರೆ ಮತ್ತೆ ಕುಡಿ ನೀರ್ ಅಂತ ಇಲ್ಲೇ ಇಲ್ಲ. ಅದು 24x7 ಬರ್ತೈತೆ ಅಂತ ಹೇಳಿದಾರ ಹೊರತು ಇದುವರೆಗೆ ಇನ್ನು ಬಂದಿಲ್ಲ. ಬರ್ತೈತೆ ಅಂತ ಹೇಳ್ತಾ ಇದಾರೆ, ಇನ್ನು ಬಂದಿಲ್ಲ ಆಗೈತಿ. ಇಲ್ಲಿ ಇದ್ದವ್ರು ಸೌ ನೀರ ಕುಡಿಯಾಕತ್ತೇವ್ ನಾವು. ನಮಗ ನೀರಿನ ಬಾಳ ತೊಂದ್ರೆ ಆಗೈತಿ. 6 ತಿಂಗಳ ಸಮೀಪ ಆತ್ ನೋಡ್ರಿ. ಇಲ್ಲಿ ಏನಂತಾರ ಅಧಿಕಾರಿಗಳು, ಇಲ್ಲಿ ಸ್ಥಳೀಯ ಯಾರು ಏನು ಕೇಳಾತಿಲ್ರಿ, ಏನ್ ಹೇಳ್ತಾರೆ? ಯಾರು ಬರಾತಿಲ್ರಿ, ನೋಡಾತಿಲ್ರಿ. ಬಟ್ ಇಲ್ಲಿ ನೀರಿನ ಶುದ್ಧ ನೀರಿನ ಘಟಕ ಇನ್ನೂವರೆಗೆ 4 ತಿಂಗಳ ಯಾರು ಬಂದು ನೋಡಿಲ್ಲ, ಯಾರು ಬಂದಿಲ್ರಿ. ಮತ್ತೆ ಟೆಂಡರ್ ಬಗ್ಗೆ ಏನಾರ ಹೇಳ್ತಾರ? ಏನು ಹೇಳೋದಿಲ್ರಿ, ಬರಾತಿಲ್ರಿ, ಒಟ್ಟ ನೋಡಾತಿಲ್ರಿ. ನೋಡ್ತಾರಿ, ಸುಮ್ಮನೆ ಹೋಗ್ತಾರ. ಸೊಳ್ ನೀರ್ ಬೀಳಾತೈತಿ ಅಂತ ಹೇಳಿ ಬಾ ಮಂದಿ ಹೇಳಿ ಹೋಗ್ಯಾರ. ನಮ್ಗೆ ಸೊಳ್ ನೀರ್ ಬೀಳಾತೈತಮ್ಮ ಅದಕ್ಕ ಬಂದ್ ಮಾಡ್ಯಾರ ಅಂತ ಹೇಳಿ ಹೋಗ್ಯಾರ. ರಿಪೇರಿ ಐತಿ ಅಂತ ಹೇಳ್ತಾರ್ರಿ. ಬರೀ ಅದ್ ರಿಪೇರಿ ಇದ್ದ ಸಾಮಾನು ಓದಾರಂತ್ರಿ, ತಗೊಂಡ್ ಹೋಗ್ಯಾರಂತ್ರಿ. ಇಲ್ಲಿ ತಗೊಂಡೋಗಿ ಎಲ್ಲೇ ಹಾಕ್ಯಾರಂತ್ರಿ, ಬ್ಯಾರೆ ಎಲ್ಲೇ ಹಾಕ್ಯಾರಂತ್ರಿ. ಅವ್ ತಕೊಂಡ್ ಹೋಗ್ಯಾರ್ರಿ. ಸಿವ್ ನೀರ್ ಬೀಳ್ತಿತ್ರಿ ಮೊದಲ. ಎಲ್ಲಾರು ನಾವು ಇಲ್ಲೇ ತುಂಬ್ತಿದ್ವು. ಈಗ ಸೊಳ್ ಬರಾತೈತಿ, ಬ್ಯಾರೆ ಕಡೆ ಹೊಂಟೇವ್ರಿ ನಾವ್ ತರಾಕ್. ನೀರ್ ನಿಮ್ಗೆ ನೀರಿಂದ ಬ್ಯಾರೆ ಕಡೆದ ತರ್ತೇವ್ರಿ. ಇಲ್ಲ ಅಲ್ಲಿ ತಗೊಂಡ್ಬಿಡ್ತೇವ್ರಿ. ದಿನಾ 2 ಕೊಡ ಅಲ್ಲಿದ ತಗೊಂಡ್ಬರ್ತೇವ್ರಿ. 2 ಬಾಟಲ್ 5 ರೂಪಾಯಿ 10 ರೂಪಾಯಿ ಹಾಕಿ ತಗೊಂಡ್ಬರ್ತೇವ್ರಿ. ಸಣ್ಣದಂದ ಗುಡ್ಸಲಾ ಕಟ್ಕೊಂಡ ಯಾವ್ದೇ ಸೌಲಭ್ಯ ಕೊಟ್ಟಿಲ್ರಿ ನಮ್ಗ. ಸಣ್ಣದಂದ ಗುಡ್ಸಲಾ ಕಟ್ಕೊಂಡ ಯಾವ್ದೇ ಸೌಲಭ್ಯ ಕೊಟ್ಟಿಲ್ರಿ ನಮ್ಗ. ಮೆಂಬರ್ಗಳು ಆತು, ಓಣ್ಯಾನವ್ರು ಆತು, ಯಾರು ಮೆಂಬರ್ಗಳು ಎಷ್ಟು ಮಂದಿ ಬಂದ್ ಹೋಗ್ಯಾರಿ. 30 ವರ್ಷ ಆಗಿಕಾತ್, 45 ವರ್ಷ ಆತ್ರಿ ಮದ್ವಿ ಆಗಿ ಬಂದ. ಒಂದ್ ಮನಿ ಮಾಡಿಲ್ಲ, ಒಂದ್ ಕೈಕಾಲಿ ಬಿಲ್ ಕೊಟ್ಟಿಲ್ಲ, ಒಂದ್ ಏನ್ ಮಾಡಿಲ್ರಿ. ಕೊಡ್ತೇವ್ ಅಂತಾರ್ರಿ, ಸುಮ್ನೆ ಆಗ್ತಾರಿ. ಕೇಳಿದ್ರ ಪಂಚಾಯತ್ ಬಂದೇ ಇಲ್ಲಮ್ಮ, ಬಿಲ್ಲ ಬಂದಿಲ್ಲಮ್ಮ ಅಂತಾರ. ದೊಡ್ಡ ಗುಡಾಂದಾಗ ಹೋಗದ್ ಬಿಟ್ಟಾರಿ. ನಾವೆಲ್ಲಾ ತೆಗ್ದಿಟ್ಟೇವ್ರಿ. ಅವ್ ಎಲ್ಲಾ ಅದಾವ್ರಿ ನಮ್ ಕಡೆ. ಅವ್ ಎಲ್ಲಾ ಫೋಟೋ ಗಿಟೋ ಎಲ್ಲಾ ತೆಗ್ದಿಟ್ಟೇವ್ರಿ. ತಾವ್ ಹೊಡ್ಕೊಂಡ್ ಬಂದಾನ್ರಿ ನಮ್ ಹುಡ್ಕ್ಯಾಡ್ಕೊಂಡ್ ಬಂದಾನ್. ಗುಡಾಂದಾಗ ಹೋಗ್ದಾರಂತ್ರಿ. ಕೇಳಿದ್ರ ಕೊಡ್ಲಿಲ್ರಿ ಅವ್ರ. 15,000 ಬಂದಾವ ಅಂತ ಅಂದ್ರ ಅವನು ಬಿಲ್ ಕೊಡ್ಲಿಲ್ರಿ ಅವ್ರ. 15,000 ಬಂದಾವ ಅಂತ ಅಂದ್ರ ಅವನು ಬಿಲ್ ಕೊಡ್ಲಿಲ್ರಿ ಅವ್ರ. ತಗೊಂಡ್ ಬಂದಿರಿ ನೀವು ಅಂತ ಕೇಳ್ತಾರ್ರಿ. ಕೇಳಿದ್ರ ಒಂದ್ ಮನಿ ಮಾಡ್ಕೊಡ್ರಿಪ್ಪ ಅಂದ್ರ ಮನಿ ಬಂದಿಲ್ಲಮ್ಮ, ಮತ್ ಬಂದಾಗ ಮಾಡ್ತೇವ. ಮನಿನೂ ಇಲ್ಲ, ಶುದ್ಧ ನೀರಿನ ಘಟಕನೂ ಇಲ್ಲ, ಯಾವ್ದು ಏನ್ ಸೌಲಭ್ಯ ಇಲ್ಲ ನೋಡ್ರಿ. ಇಲ್ಲ ಯಾವ್ದು ಏನ್ ಸೌಲಭ್ಯ ಇಲ್ಲ ನೋಡ್ರಿ. ಸೋಮಾರ್ಪೇಟೆ ಯಾವ್ದಾವ್ದು ಸೌಲಭ್ಯ ಇಲ್ರಿ. 1 ರೂಪಾಯಿ ಏನು ಇಲ್ಲ ಇಲ್ರಿ. ರೋಡ್ ಸತ ಇಲ್ರಿ. ಇಲ್ಲಿ ಕೆರಿ ತುಂಬತೈತ್ರಿ. ಮಳಿ ಬಂದ್ರ ಸಮುದ್ರ ಹಾಕೇತ್ರಿ. ಇಲ್ಲಿ ಕೆರಿ ಎಲ್ಲಾ ಬಂದ್ ಮನಿ ಅಂತೆಲ್ಲಾ ನಿಂದಿರ್ತೈತ್ರಿ. ರಾಡಿಯಾಗ ಬಿದ್ದಾರಿ ಎಷ್ಟೋ ಮಂದ್ರಿ. ಬೈಕ್ ಹಾಕೊಂಡ್ ಬಿದ್ದಾರಿ. ಬಾಳ ತೊಂದ್ರೆ ಐತಿ ಬಿಡ್ರಿ. ಇಲ್ಲಿ ಈ ಊರನ ತೊಂದ್ರಿ, ಸೋಮಾರ್ಪೇಟೆನ ಅಷ್ಟ್ ಅಲ್ಲಿ ಕಂಡೇ ಇಲ್ರಿ ನಾ. ಅಷ್ಟ್ ಬಾಳ ಇದ್ರ ಮಾಡ್ತಾರಿ, ನಿರಕ್ಷಲ ಮಾಡ್ತಾರಿ. ಉಚ್ಚಿ ಹಾಕಿ ಹೇಳ್ಬೇಕಾದ್ರೆ ಕುಂಡ್ತಾರಿ. ಇಲ್ಲಿ ಉಚ್ಚಿ ಹಾಕ ಹೆಣ್ಮಕ್ಳಿಗೆ ಸೌಲಭ್ಯ ಇಲ್ರಿ, ಒಂದ್ ಏನಿಲ್ರಿ. ಇಲ್ಲಿ ಉಚ್ಚಿ ಹಾಕ ಅಲ್ಲಿ ಬಾಕಿ ಹೇಳ್ಬೇಕಾದ್ರೆ ಕುಂಡ್ತಾರಿ. ಇಲ್ಲಿ ಉಚ್ಚಿ ಹಾಕ ಹೆಣ್ಮಕ್ಳಿಗೆ ಸೌಲಭ್ಯ ಇಲ್ರಿ, ಒಂದ್ ಏನಿಲ್ರಿ. ಇಲ್ಲಿ ಉಚ್ಚಿ ಹಾಕ ಅಲ್ಲಿ ಬರ್ತಾರ. ನಮ್ಮ ಮನಿ ಅಂತಲ್ರಿ, ಮನಿ ಅಂತಲ್ಲೇ ನಿಂತು ಉಚ್ಚಿ ಹಾಕಾರಿ ಗಂಡ್ಮಕ್ಳ. ನಾವ್ ಹೆಣ್ಮಕ್ಳು ಹೆಂಗಿರುದ್ರಿ ಮನ್ಯಾಗ? ಇದನ್ನ ಹೇಳಿದ್ರ ಕೇಳಾತಿಲ್ರಿ. ಒಂದ್ ಮಾಡ್ದಂಗ್ ಮಾಡ್ತಾರಿ, ಬಿಟ್ಟು ಬಿಡ್ತಾರ್ರಿ. ಹೇಳಿದ್ರ ದಾದ ಮಾಡೋದಿಲ್ರಿ. ನಮ್ಮ ಹೆಸರು ಸರಸ್ವತಿ ಮಂಜುನಾಥ್ ಸೊಳಸಿ. ಈ ಶುದ್ಧ ನೀರಿನ ಘಟಕ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಚಾಲು ಆಗ್ಲತ್ತ ಇದು ಹೇಳ್ತಾವ ನೋಡ್ರಿ. ಈ ಬಂದ್ ಬಿದ್ದಿದ್ದು ಚಾಲು ಮಾಡಿ ಕೊಡ್ರಿ ಅಂತ ಹೇಳ್ತಾರೆ ಎಲ್ಲಾರು ಜನರಿಗೆ. ಈಗ ಒಂದ್ 3-4 ಸಲ ಹೋಗಿದ್ರ ಚಾಲು ಆಗಿ. ಒಂದ್ 60 ಸಲ ಐತಿ. ಬಂದ್ ಬಿದ್ದು ಮತ್ತೊಂದ್ 5-6 ಸಲ ಆಗಿತ್ತು. 5-6 ತಿಂಗಳ ಆತ್ರಿ. ಏನ್ ಹೇಳ್ತಾ 3 ವರ್ಷ ಆತ ನೋಡ್ರಿ. 3 ವರ್ಷ ಅಂತ 3 ವರ್ಷ ಮೇಲೆ ಆತ. ಇದು ಏನಾಗೈತೆ ಅಂದ್ರಿ, ಶಾಸಕರ ಬಂದ 3 ತಿಂಗಳೇನೋ ಚಾಲು ಐತ್ರಿ. ಅದ ಆ ಬಳಕ ಇದು ಚಾಲು ಆಗಿಲ್ಲ. ನಾವು ಎಷ್ಟೋ ಸರಿ ಪಂಚಾಯತಿ ಅವ್ರಿಗೆ ಹೇಳಿರ್ನು ಅವ್ರು ಕ್ರಮ ಕೈಗೊಂಡಿಲ್ಲ ಇದ್ರ ಮ್ಯಾಲ. ಮತ್ ಇನ್ನೊಂದ್ ಏನೈತ್ರಿ, ಇಲ್ಲೇ ಬಾಜುಕ್ ಬೋರ್ ಐತಿ. ಅದ್ರ ಪೈಪ್ ಸದಕ್ಕೆ ಅದಕ್ಕೆ ಜೋಡಿಸ್ಕಾರ ಕಲೆಕ್ಷನ್ ಕೊಟ್ಟಿದ್ರ ಇಲ್ಲಿ ಮಂದಿಗೆ ಅನುಕೂಲ ಆಗ್ತೈತಿ. ಮತ್ ಇಲ್ಲಿ ಆತ್ರಿ ಪಂಚಾಯತಿ ಅಂತ ಈಗ ಮಚ್ಚಿಗಾರಿ ಅಕ್ಷಿ ಒಳಗ ಅಲ್ಲಿ ಏನೋ ಅದ ಶುದ್ಧ ನೀರ್ ಘಟಕ ಅಂತಾರ. ಕರೆ ನೀರ್ ಇನ್ನು ಕುಡಿಯಾಕ ಅವ್ರು ನೀರ ಕೊಟ್ಟಿಲ್ಲ ಒಂದು. ಮತ್ ಇನ್ನೊಂದ್ ಏನ್ರಿ, GGM ಆಗ್ಬೇಕಿತ್ತದ ಊರ. GGM ಆಗ್ಬೇಕಂತೇಳಿ ಅವಾಗ
ಪ್ಲಾನ್ ಮಾಡಿದ್ರು. ಈಗೆಲ್ಲ ಅಡ್ಡೆಲ್ಲ ರಸ್ತಾ ಹಡ್ಡಿದಾರ. ಹಡ್ಡಿಕಾರ ಶಾಸಕರ ಬಂದಾಗಿಂದ ಹಂಗ ಐತಿ. ಇನ್ನೂವರೆಗೆ ಆಗತ್ತಿಲ್ರಿ. ಮತ್ ಇವ್ರು ಅಧ್ಯಕ್ಷರಾಗಲ್ಲ ಅಂತಂದ್ರು ಅಧ್ಯಕ್ಷರಾದಿಂದ ಆಗ್ಬೇಕಿತ್ರಿ. ಅದ ಇನ್ನೂವರೆಗೆ ಆಗಿಲ್ಲ. ಅದ್ ಯಾಕಾಗಿಲ್ಲ ಏಂತ ತೊಂದ್ರೆ ಐತಿಯೋ ನಮಗೂ ತಿಳಿತಾ ಇಲ್ರಿ. ಅವ್ರು ಕೇಳಿದ್ರಿ ಏನಂತಾರು, ಇಲ್ಲ ಮೊದಲನೇ ಯಾರು ಅವ್ರಿಗೆ ರೊಕ್ಕ ಕೊಟ್ಟಿಲ್ಲ ಅಂತ ಅಂತಾರ್ರಿ. ಅದೇನೈತಿ ಸರಿಯಾದ ತನಿಖೆ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಐತ್ರಿ. ಮತ್ ಇನ್ನೊಂದೇನ್ರಿ, ಇವ್ ಹಿಂಗ ದುಡ್ಕೊಂತ ಹೊಂಟ್ರ ಅವ್ರೇನ್ರಿ ರಾಜಕೀಯ ಮಾಡ್ಕೊಂತ ಹೋಗ್ಬಿಡ್ತಾರ. ಇವೆಲ್ಲ ಪರಿಹಾರ ಆಗುದ ಯಾವಾಗ? ಇಲ್ಲಿದ್ದಂತ ಲೋಕಲ್ ಮಂದಿನ ಕೇಳಾರ. ಮತ್ ಇಲ್ಲಿದ್ದಂತಾರು ಮೆಂಬರ್ಗಳು ಅವ್ರು ಇವ್ರು ಯಾಕೆ ಬಂದಿದ್ದಾವು ಏನ ಸ್ವಲ್ಪ ವಿಚಾರ ಮಾಡ್ಬೇಕಲ್ರಿ. ಆಯ್ತ್ರಿ, ಮೆಂಬರ್ಗಳಾಗಿದಾರ, ಅವ್ರ ಪುರ್ತಕ್ಕೆ ಅವ್ರು ಉಳಿದಾರ್ರಿ. ಮತ್ತೆ ಈಗ ಪಂಚಾಯತಿ ಅಧ್ಯಕ್ಷರು ಮಾಡ್ಬೇಕಿದ್ರಿ ಇವನ್ನೆಲ್ಲ. ಯಾಕಂದ್ರೆ ಇವೇನ್ ಅವ್ರಿಗೇನ್ ಬಾಳಲ್ಲ. ಏನಾಗಿದಾವ ಅಂತ ಹೇಳ್ಬೇಕ್ರಿ. ಇಲ್ಲಾಂದ್ರೆ ಜನರಿಗೆ ಹೇಳ್ಬೇಕು ಹಿಂಗ್ ತೊಂದ್ರೆ ಐತಿ ಅಂತೇಳಿ. ಅದನ್ನು ಹೇಳತ್ತಿಲ್ಲ. ಶುದ್ಧ ನೀರಿನ ಘಟಕ ಬಂದ್ಬಿಡ್ಲಿಕ್ಕೆ ಇಲ್ಲಿ ಜನರಿಗೆ ತೊಂದ್ರೆ ಐತಲ್ರಿ. ಎಷ್ಟ್ ದಿನ ಅಂತ ಹೋಗ್ಬೇಕ್ರಿ ಅವ್ರ. ಇಲ್ಲಿ ನನ್ನ ಲೆಕ್ಕಲೆ ಪಂಚಾಯತಿ ಅಂತ ಒಂದೇನೋ ಐತ್ರಿ. ಅದು ಐತೆ ಇಲ್ಲ ನಮಗೂ ಗೊತ್ತಿಲ್ಲ. ಯಾಕಂದ್ರ ಅಲ್ಲಿ ಒಂದಷ್ಟು ಮಂದಿ ಹೋಗುದಿಲ್ಲ. ಈಗ ಇಲ್ಲಿಂದ ಪಂಚಾಯತಿಗೆ ಹೋಗ್ಬೇಕಂದ್ರಿ ಅಕಸ್ಮಾತ್ ಗಾಡಿ ಇದಾರ ಗಾಡಿ ತಗೊಂಡ್ ಹೋಗ್ತಾರೋ, ಅಕಸ್ಮಾತ್ ಹೆಣ್ಮಕ್ಳು ಇದಾರೆ ಹೆಂಗ್ ಹೋಗುದು, ಅಕಸ್ಮಾತ್ ಇವ್ರ ಮನ್ಯಾಗನ ಆ ತರ ಪರಿಸ್ಥಿತಿ ಇದ್ರ ಇವ್ರು ಏನ್ ಮಾಡ್ತಿರು ಅದನ್ನ ಸ್ವಲ್ಪ ಅವರು ಬಹಿರಂಗವಾಗಿ ಹೇಳಿದ್ರೆ ಬಹಳ ಚಲೋ ಆಕತ್ರಿ. ಯಾರಂತಾರ ಈ ರಾಜಕೀಯ ಸಂಬಂಧಪಟ್ಟವ್ರು ಮತ್ತ ಇದಕ್ಕೆ ಯಾರು ಸಂಬಂಧಪಟ್ಟಾರಲ್ಲ ಅವ್ರು ಹೇಳ್ಬೇಕು. ಅವ್ರ ಮನ್ಯಾಗ ಈ ತರ ಪರಿಸ್ಥಿತಿ ಆದ್ರೆ ಏನ್ ಆಕೈತಿ ಅನ್ನೋದು ಹೇಳಿದ್ರ ಚಲೋ ಆಗ್ತದ ನಮ್ಮ ಅಭಿಪ್ರಾಯ ಐತ್ರಿ. ರುದ್ರಪ್ಪ ಬಾಬು ಸರ್ದಾರ್ ರೀ. ಈ ಉದ್ಘಾಟನೆ ಮಾಡಿ ಹೋಗ್ಯಾರ್ರಿ ಮಂಜೇಶ್ನ ದೊಡ್ಡಗೌಡ್ರು. ಮಾಡಿಕಾರ ಅವತ್ತೊಂದ್ ದಿನ ಅಷ್ಟೇ ಚಾಲೂ ಐತ್ರಿ. ಅದು ಉಳ್ಕಿದ ದಿನ ಎಲ್ಲಾ ಬಂದ ಐತ್ರಿ. ಅದು ಬಾಳ್ ಮಾಡಿ ಅದ್ರೊಳಗ್ ಒಂದ್ ₹5 ಇದ್ರಬಹುದು ನೋಡ್ರಿ ಅಷ್ಟೇ ರೀ. ಏನ ಚಾಲೂನು ಇಲ್ಲ ಏನಿಲ್ಲ. ಇದ್ರದೆಲ್ಲಾ ಬೋರ್ಡ್ ಗಿಡದು ಎಲ್ಲ ಇದನ್ನ ನೋಡ್ರಿ. ಇದು ಏನ್ ಇಲ್ಲ ಇಲ್ರಿ. ಇದ್ರ ಒಳಗೆಲ್ಲಾ ಮಿಷನ್ ಅದಾವ್ರಿ. ಆದ್ರೂ ಚಾಲೂ ಇಟ್ಟಿಲ್ಲ ಇದನ್ನ. ಯಾರು ಯೂಸ್ ಆಗಿಲ್ರಿ. ಇದು ಒಟ್ಟ ಯಾರು ಇದಕ್ಕೆ ಚರಿ ಕಡಿಸ್ಕೊಂಡಿಲ್ಲ. ನಿಚ್ಚಣಿಕಿ ಪಿಡಿಯೋದು ಯಾರು ಇದನ್ನ ಮಾಡಿಲ್ಲ. ಇದನ್ನ ಚಾಲೂ ಮಾಡ್ಬೇಕು ಅಂದ್ರಿ ಇಲ್ಲಿಗ ಡೆಮಾಲಿಸ್ ಮಾಡ್ಕಾರ ಬ್ಯಾರೆ ಕಡೆ ಹಾಕ್ಬೇಕು ಅಂದ್ರಿ.